ಸಿಕ್ಸ್ ಹೆಡಿಂಗ್. ಓಕೆ, ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡಂತ ಹೇಳ್ತಾ ಇದ್ದಾನೆ. ಓಕೆ, ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡ್ರಿ. ಈ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಎ ಸರ್ಟನ್ ನಂಬರ್ ಆಫ್ ಪಾಟ್ರಿ ಆರ್ಟಿಕಲ್ಸ್. ಓಕೆ, ಒಂದು ಇಂಡಸ್ಟ್ರಿ ಇದೆ, ಅದನ್ನೇನು ಪಾಟ್ರಿ ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಿದೆ. ಓಕೆ, ಪಾಟ್ರಿ ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಒಂದು ಇಂಡಸ್ಟ್ರಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ, ಇಟ್ ವಾಸ್ ಅಬ್ಸರ್ವ್ ದಟ್ ಆನ್ ಎ ಪರ್ಟಿಕ್ಯುಲರ್ ಡೇ, ಯಾವುದೋ ಒಂದು ಡೇ ಅಲ್ಲಿ ಓಕೆ ಏನ್ ಬಂತಲ್ಲಿ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್. ನೋಡ್ರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ವಾಸ್ 3 more than twice the number of articles produced on that day. ಈ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕೊಟ್ಟಿರೋದು ನೋಡಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ನ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ನ ಯಾರ ಜೊತೆ ಕಂಪೇರ್ ಮಾಡ್ತಿದ್ದಾನೆ, ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ ಆನ್ ದಟ್ ಡೇ ಜೊತೆ ಕಂಪೇರ್ ಮಾಡ್ತಾನೆ. ಸೊ ಯಾರ ಜೊತೆ ಕಂಪೇರ್ ಮಾಡ್ತಿದ್ರಲ್ಲ ಅವ್ರನ್ನ ಎಕ್ಸ್ ಅಂತ ನೋಡ್ರಿ. ಸೊ ನಾವ್ ಏನಂತ ಎಕ್ಸ್ ತಗೊಳ್ಳೋಣ, ಲೆಟ್ ದ ಓಕೆ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದಟ್ ಡೇ ಬಿ ಎಕ್ಸ್ ಅಂತ ತಗೋಣ. ಓಕೆ, ಯಾರ ಜೊತೆ ಕಂಪೇರ್ ಮಾಡ್ತಾರೋ ದ ನಂಬರ್ ಆಫ್ ಟಾಯ್ಸ್ ಅದನ್ನ ಎಕ್ಸ್ ಅಂತ ನೋಡಿ. ಇವಾಗ ನೋಡ್ರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ಏನಾಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾನೆ ನೋಡ್ರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ಏನ್ ಕೊಟ್ಟಿದ್ದಾನೆ, ವಾಸ್ 3 more than ಅಂದ್ರೆ ಪ್ಲಸ್. ಓಕೆ, 3 more than ಟ್ವೈಸ್ ಅಂದ್ರೆ 2 into the number of toys produced on the day, number of articles. Okay, number of articles produced on the day, number of articles ಏನಿಲ್ಲಿ ಎಕ್ಸ್ ಅಂತ ತಗೊಂಡಿದ್ದೇನೆ. ಸೊ ಅಲ್ಲಿ ಏನ್ ಬರ್ತೀನಿ, 2x ಅಂತ ಬರ್ತೀನಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ವಾಸ್ 3 more ಅಂದ್ರೆ ಪ್ಲಸ್, ದೆನ್ ಟ್ವೈಸ್ ಅಂದ್ರೆ 2 into the number of articles. The number of articles produced on the day ಏನಂತ ತಗೊಂಡಿದೆ, ಎಕ್ಸ್ ಅಂತ ತಗೊಂಡಿದೆ, ಅದಕ್ಕೆ 2 into x ಅಂತ ಬರ್ದೆ. ಓಕೆ, ಈಗ ನನಗೆ ನಂಬರ್ ಆಫ್ ಆರ್ಟಿಕಲ್ಸ್ ಗೊತ್ತಾಯ್ತು, ಆಮೇಲೆ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಕೂಡ ಗೊತ್ತಾಯ್ತು. ಓಕೆ, ಇವಾಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಿಮಗೆ ಒಂದ್ ಸ್ವಲ್ಪ ಬೇಸಿಕ್, ಒಂದ್ ಸ್ವಲ್ಪ ಜನರಲ್ ನಾಲೆಜ್ ಗೊತ್ತಿದ್ರೆ, ಈಗ ಎಕ್ಸಾಂಪಲ್ ಅನ್ಕೊಳ್ಳೋಣ, ಒಂದು ಪೆನ್ 5 ರೂಪಾಯಿ ಅನ್ಕೊಂಡ್ರೆ, ಓಕೆ, ಒಂದು ಪೆನ್ನು 5 ರೂಪಾಯಿ ಅನ್ಕೊಂಡ್ರೆ, ಓಕೆ, 10 ಪೆನ್ನಿಗೆ ಎಷ್ಟಾಗತ್ತೆ, 10 ಪೆನ್ನಿಗೆ 50 ರೂಪಾಯಿ ಆಗುತ್ತೆ. ಹೌದಾ? ಹೆಂಗಾಯ್ತು, ಈಗ ನೀವೇ ನೋಡಿದ್ರೆ 5 ರೂಪಾಯಿ ಒಂದು ಪೆನ್ನು. ಓಕೆ, ಅಂತವ್ ಎಷ್ಟಿದಾವಂತೆ, 10 ಪೆನ್ ತಗೊಂಡ್ರೆ 10 5 50 ಆಗುತ್ತೆ. ಸೊ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಾರ್ಮಲ್ ಆಗಿ ಕಾಸ್ಟ್ ಆಫ್ 1 ಪೆನ್ ಓಕೆ ಇಂಟು ನಂಬರ್ ಆಫ್ ಪೆನ್. ಓಕೆ, ನಾರ್ಮಲ್ ಆಗಿ ಕಾಸ್ಟ್ ಆಫ್ 1 ಪೆನ್ 5 rupees ಅಂದ್ರೆ ಅಂತವು ನಂಬರ್ ಆಫ್ ಪೆನ್ ಇದಾವೆ 10 ಇದಾವೆ ಅಂದ್ರೆ ಎಷ್ಟು, 50 rupees ಅಂತ ಗೊತ್ತಾಯ್ತು. ಕರೆಕ್ಟಾ? ಸೊ ಹಿಂಗ್ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲೇನಾಗಿದೆ ನೋಡ್ರಿ, ಅದೇ ರೀತಿ ಇಫ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ ದಟ್ ಡೇ ವಾಸ್ ₹90 rupees ಆಗಿದೆ. ಎಷ್ಟಾಗಿದೆ, 90 rupees ಆಗಿದೆ. ಸೊ 90 rupees ಕಾಸ್ಟ್ ಹೆಂಗ್ ಬರೀತೀವಿ ನಾವು, ಸೊ ಹೆಂಗ್ ಬರಿಬೇಕು, ನೀವು ಕರೆಕ್ಟ್ ಆಗಿ ನೋಡಿದ್ರೆ ಕಾಸ್ಟ್ ಆಫ್ 1 ಆರ್ಟಿಕಲ್ ಓಕೆ ಇಂಟು ಏನು, ನಂಬರ್ ಆಫ್ ಆರ್ಟಿಕಲ್ಸ್ ಮಾಡಿದಾಗ ಎಷ್ಟು ಬಂದಿದೆ ಅಂತ, ಒನ್ ಡೇ ಅಲ್ಲಿ ಅವತ್ತಿನ ದಿನ ಎಷ್ಟು ಬಂದಿದೆ, 90 rupees ಬಂದಿದೆ ಅಂತ ಕೊಟ್ಟಿದ್ದಾರೆ. ಈ ಕಾಸ್ಟ್ ಆಫ್ 1 ಆರ್ಟಿಕಲ್ ಏನಿದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ 1 ಆರ್ಟಿಕಲ್ ಏನು, 3 + 2x ಇದೆ. ಓಕೆ, ಇಂಟು ಯಾರ ಜೊತೆ ಮಲ್ಟಿಪ್ಲೈ ಮಾಡೋಕೆ, ನಂಬರ್ ಆಫ್ ಆರ್ಟಿಕಲ್ಸ್ ಏನು, ಎಕ್ಸ್. ಸೊ ಇಲ್ಲಿ ಎಕ್ಸ್ ಮಲ್ಟಿಪ್ಲೈ ಮಾಡಾಗ ಆನ್ಸರ್ ಏನ್ ಬರ್ತಿದೆ, 90. ಈಗ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ರಿ, ಎಕ್ಸ್ ಇಂಟು 3 3x, ಎಕ್ಸ್ ಇಂಟು 2x ಏನಾಗುತ್ತೆ, ಪ್ಲಸ್ 2x ಸ್ಕ್ವೇರ್ ಆಯ್ತು, ಎಕ್ಸ್ ಇಂಟು 3 3x, ಪ್ಲಸ್ ಇಂಟು ಪ್ಲಸ್ ಎಕ್ಸ್ ಇಂಟು 2x ಸ್ಕ್ವೇರ್ ಆಯ್ತು, ಈಸ್ ಈಕ್ವಲ್ ಟು 90. ಈಗ ಆರ್ಡರ್ ತಗೊಂಡ್ಬಂದ್ರೆ ಫಸ್ಟ್ ಎಕ್ಸ್ ಸ್ಕ್ವೇರ್ ಬರೀರಿ, ಆಮೇಲೆ ಎಕ್ಸ್ ಬರೀರಿ, ಈ ಪ್ಲಸ್ 90 ಕಡೆ ಬಂದ್ರೆ ಮೈನಸ್ 90 ಬಂತು. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ತಾನೆ, 2x ಸ್ಕ್ವೇರ್ ಪ್ಲಸ್ 3x ಮೈನಸ್ 90 ಈಕ್ವಲ್ ಟು 0. ಇದನ್ನ ಏನಂತ ಕರಿತೀವಿ, ಪ್ರಾಡಕ್ಟ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಸಮ್ ಅಂತ ಕರಿತೀವಿ. ಓಕೆ, ಈಗ ಒಂದು ರಫ್ ಕಾಲ್ ಅಂತ ಮಾಡೋಣ. ಪ್ರಾಡಕ್ಟ್ ಬಂದ್ಬಿಟ್ಟು ಏನು, 2x ಸ್ಕ್ವೇರ್ ಇಂಟು ಮೈನಸ್ 90, ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ 90 2s 180x ಸ್ಕ್ವೇರ್, ಸಮ್ ಬಂದ್ಬಿಟ್ಟು ಏನು, ಪ್ಲಸ್ 3x. ಓಕೆ, ಸೊ ಈಗ ನೀವೇನ್ ಮಾಡ್ಬೇಕು, 2 ನಂಬರ್ ಫೈಂಡ್ ಔಟ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡಿದ್ರೆ 180 ಬರ್ಬೇಕು, ಆಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರ್ಬೇಕು ಅಂತ ನಂಬರ್ ಕಂಡಿಡ್ಬೇಕು. ಅದು ಯಾವ ತರ ಅಂತ ನೋಡ್ರಿ, ಈ ಪ್ರಾಡಕ್ಟ್ 180 ಇದೆಯಲ್ಲ, ಅದನ್ನ ಚಿಕ್ಕ ಟೇಬಲ್ ಇಂದ ಹೋಗ್ರಿ, 290
ಓಕೆ 92 ಜಾ 180, 90 ಅಲ್ಲಿ 2 ಹೋದ್ರೆ 3 ಬರಲ್ಲ. ಮತ್ತೆ ಮುಂದೆ ಹೋಗ್ರಿ 245 ಜಾ ಇದೆಷ್ಟಾಯ್ತು 2 2 ಜಾ 4, 45 4 ಜಾ 90 ಬರುತ್ತೆ. ಬಟ್ 45 ನ 4 ಹೋದ್ರೆ 3 ಬರಲ್ಲ. ಸೊ ಮತ್ತೆ ಮುಂದೆ ಹೋಗ್ತೀವಿ 4 + 5 9, 3 ಟೇಬಲ್ ಅಲ್ಲಿ ಹೋಗುತ್ತಾ 3, 3 1 ಜಾ 3, 15 ಜಾ 2 2 ಜಾ 4, 4 3 ಜಾ ಇದಿಷ್ಟು ಎಷ್ಟಾಯ್ತು ಇದು ನಿಮಗೆ 12 ಆಯ್ತು. 2 2 ಜಾ 4, 4 3 ಜಾ 12. ಈಗ ನೋಡ್ರಿ 15 12 ಜಾ 180 ಬರುತ್ತೆ. 15 ಅಲ್ಲಿ 12 ಹೋದ್ರೆ 3 ಬರುತ್ತಾ. ಸೊ ನಂಬರ್ ಏನು, ಒಂದು 15x ಇನ್ನೊಂದು ಬಂದು 12x. ಓಕೆ, ಈಗ ಸಮ್ ಇರೋ ಸೈನು ಇವ್ರಿಬ್ರಲ್ಲಿರೋ ದೊಡ್ಡ ನಂಬರಿಗೆ ಕೊಟ್ಬಿಡ್ರಿ. ಓಕೆ, ಪ್ರಾಡಕ್ಟ್ ಏನು ಮೈನಸ್ ಬೇಕು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 15 12 ಜಾ ಎಷ್ಟು 180, 180x ಸ್ಕ್ವೇರ್ ಆಯ್ತು. ಈಗ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಮಧ್ಯ ನಂಬರ್ ಮಾತ್ರ ಪ್ಲಸ್ 15x ಮೈನಸ್ 12x ಮೈನಸ್ 90. ನೋಡ್ರಿ ಫಸ್ಟ್ ನಂಬರು ಲಾಸ್ಟ್ ನಂಬರ್ ಸೇಮ್ ಬರ್ರಿ, ಮಧ್ಯ ನಂಬರ್ ಮಾತ್ರ ಲೈಕ್ ಇದು ತಗೊಂಡಲ್ಲ 2 ನಂಬರ್ ಅವನ್ನ ಬರೀರಿ. ಯಾಕಂದ್ರೆ ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಮತ್ತೆ ನಿಮಗೆ 3x ಬರುತ್ತೆ. ಓಕೆ, ಇವರಿಬ್ಬರು ಸಾಲ್ವ್ ಮಾಡಿದ್ರೆ 3x ಬರುತ್ತೆ. ಈಗ ಇವರಿಬ್ರಲ್ಲಿ ಕಾಮನ್ ತೆಗೆಯೋಣ. ಓಕೆ, 215 ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಸೊ ಕಾಮನ್ ಏನಿಲ್ಲಿ ಬರೀ x ಒಂದೇ ಕಾಮನ್ ತೆಗಿತೀವಿ. ಅವಾಗ ಏನಾಯ್ತು ಇಲ್ಲಿ 2x ಆಯ್ತು. ಇಲ್ಲಿ ಏನು ಉಳಿತು 15 ಉಳಿತು. ಚೆಕ್ ಮಾಡಿ, x ಇಂಟು 2x 2x ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ x ಇಂಟು 15 15x ಆಯ್ತು. ಈಗ ಒಂದು ನೀವು ಅರ್ಥ ಮಾಡ್ಕೊಡ್ರಿ, ಇಲ್ಲಿ 2x + 15 ಬಂದತ್ತಂದ್ರೆ ಓಕೆ ಇಲ್ಲಿ ಕೂಡ ಕಾಮನ್ ತೆಗೆದ್ಮೇಲೆ 2x + 15 ಬರ್ಬೇಕು. ಓಕೆ, ಇಲ್ಲಿ 2x + 15 ಬಂದ್ರೆ ಇಲ್ಲಿ ಕೂಡ 2x + 15 ಬರ್ಬೇಕು ಈಕ್ವಲ್ ಟು 0. ಓಕೆ, ಸೊ ಇಲ್ಲಿ 2x + 15 ಬಂದ್ರೆ ಇಲ್ಲಿ ಕೂಡ 2x + 15 ಬರಬೇಕು. ಸೊ ಫಸ್ಟ್ ನಾನು ಇದು ಬರ್ದು ಈಕ್ವಲ್ ಟು 0 ಹಾಕೊಂಡೆ. ಈಗ ನಾನು ಇಲ್ಲಿ ಕಾಮನ್ ಏನು ಬರೀಬೇಕಂತ ಯೋಚನೆ ಮಾಡ್ತೀನಿ. ಈಗ ನನಗೆ 12 ಬೇಕು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 2 6 ಜಾ 12 ಆಗುತ್ತಾನೆ. ಈಗ ಚೆಕ್ ಮಾಡ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 6 2 ಜಾ 12, 12x ಆಯ್ತು. ಮೈನಸ್ ಇಂಟು ಪ್ಲಸ್ ಮೈನಸ್ 15 6 ಜಾ 90 ಆಯ್ತು. ಈಗ ಮತ್ತೆ ಇವರಿಬ್ಬರನ್ನ ಕಾಮನ್ ತೆಗೀರಿ. ಇವರಿಬ್ಬರಿಗೆ ಏನು ಕಾಮನ್ ಇದೆ, 2x + 15 ಕಾಮನ್ ಇದೆ. ಓಕೆ, ಈಗ ಇಲ್ಲಿ 2x + 15 ಕಾಮನ್ ತೆಗೆದ್ರೆ ಇಲ್ಲಿ x ಉಳಿತು, ಇಲ್ಲೇನು ಉಳಿತು ಮೈನಸ್ 6 ಉಳಿತು. ಒಂದೇನು 2x + 15 ಈಕ್ವಲ್ ಟು 0 ಇರಬೇಕು. ಓಕೆ, ಆರ್ x - 6 ಈಕ್ವಲ್ ಟು 0 ಇರಬೇಕು. ಯಾಕಂದ್ರೆ ನೀವೇ ನೋಡ್ರಿ 2 ನಂಬರ್ ಮಲ್ಟಿಪ್ಲೈ ಮಾಡಿದಾಗ 0 ಬರ್ಬೇಕಂದ್ರೆ ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಅಂದ್ರೆ ಇವನಾದ್ರೂ 0 ಇರಬೇಕು. ಆನ್ಸರ್ 0 ಬರ್ಬೇಕಾದ್ರೆ ಇವನಾದ್ರೂ 0 ಇರ್ಬೇಕಿಲ್ಲ ಇವನಾದ್ರೂ 0 ಇರಬೇಕು. ಈಗ 2x + 15 ಹಾಕೊಂಡು ಹೋದ್ರೆ -15, x ಈಕ್ವಲ್ ಟು -15/2 ಆರ್ -6 ಹಾಕೊಂಡು ಹೋದ್ರೆ +6, x ಈಕ್ವಲ್ ಟು ಏನಾಯ್ತು -7.5. ಓಕೆ, ಆರ್ x ಈಕ್ವಲ್ ಟು 6. x ಈಕ್ವಲ್ ಟು 6. ನೀವೇ ನೋಡ್ರಿ ಅಲ್ಲಿ x ಏನಂತ ನೋಡಿ ನಂಬರ್ ಆಫ್ ಆರ್ಟಿಕಲ್ಸ್ ನೆಗೆಟಿವ್ ಇರೋಕ್ಕಾಗತ್ತಾ. ಓಕೆ, ಎಷ್ಟು ಪಾಟ್ರಿ ಆರ್ಟಿಕಲ್ಸ್ ಮಾಡಿ ಅಂದ್ರೆ -3 -4 ಅಂತ ಯಾರು ಹೇಳಲ್ಲ, ಪಾಸಿಟಿವ್ ನಂಬರ್ ಅಲ್ಲೇ ಹೇಳ್ತಾರೆ. ಸೊ x ಈಕ್ವಲ್ ಟು, ಸೊ ನಾವೇನ್ ಬರ್ತೀವಿ, ಸಿನ್ಸ್ ನಂಬರ್ ಆಫ್ ಆರ್ಟಿಕಲ್ಸ್ ಕೆನಾಟ್ ಬಿ ನೆಗೆಟಿವ್, ಸೊ x ಈಕ್ವಲ್ ಟು ಏನು ತಗೋಬೇಕು 6 ಅಂತ ತಗೋಬೇಕು. ಇವಾಗ ನೀವು ನೋಡಿದ್ರೆ ಸೊ ಈಗ ನಾವು ತಗೊಂಡಿರೋದೇನು ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್. ಓಕೆ, ಪ್ರೊಡ್ಯೂಸ್ಡ್ ಆನ್ ದ ಡೇ ಬಂದ್ಬಿಟ್ಟು ಏನಾಗುತ್ತೆ, ಪ್ರೊಡ್ಯೂಸ್ಡ್ ಆನ್ ದ ಡೇ ಬಂದ್ಬಿಟ್ಟು x ಈಕ್ವಲ್ ಟು ಎಷ್ಟು 6 ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಏನ್ ಕೇಳ್ತೇನೆ, ಕಾಸ್ಟ್ ಆಫ್ ಈಚ್ ಆರ್ಟಿಕಲ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ಏನ್ ತಗೊಂಡಿವಿ ನೋಡ್ರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಪಾಟರಿ ಆರ್ಟಿಕಲ್ ನಾವು ಏನಂತ ತಗೊಂಡಿವಿ 3 + 2x ಅಂತ ತಗೊಂಡಿವಿ. 3 + 2 × x ಇದ್ದಲ್ಲಿ ಏನಾಗ್ಬೇಕಂತೆ 6 ಹಾಕ್ರಿ. ಈಗ ಏನಾಯ್ತು 6 2 ಜಾ 12, 12 + 3 ಏನಾಯ್ತು 15 ರೂಪೀಸ್ ಆಯ್ತು. ಓಕೆ, ಸೊ ನಿಮಗೇನಂದ್ರೆ ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್ ಎಷ್ಟು ಪ್ರೊಡ್ಯೂಸ್ ಆಗಿ ಹೋಗ್ತು 6, ಒಂದೊಂದಕ್ಕೆ ಎಷ್ಟು ಕಾಸ್ಟ್ ಅಂದ್ರೆ 15 ರೂಪೀಸ್ ಅಂತ ಬರ್ಬಿಡ್ತೀವಿ. ಓಕೆ, ಇಲ್ಲಿ ನಿಮಗೆ ಇಂಗ್ಲಿಷ್ ಬಂದ್ರೇನೆ ನೀವು ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಇಂಗ್ಲಿಷ್ ಜೊತೆಗೆ ಲೈಕ್ ಯಾರ ಜೊತೆ ಕಂಪೇರ್ ಮಾಡ್ತೀರೋ ಯಾವಾಗ ಅದನ್ನ ಎಕ್ಸ್ ತಗೊಂಡ್ರೆ ಲೈಕ್ ಪ್ರಾಬ್ಲಮ್ ಈಸಿ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಓಕೆನಾ, ಸೊ ನಿಮಗೆ ಈ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಓಕೆ, ಆಮೇಲೆ ಲಾಸ್ಟಿಗೆ ಈ ಫ್ಯಾಕ್ಟರೈಸೇಷನ್ ಮೆಥಡ್ ಯಾವ ತರ ಮಾಡ್ಬೇಕಂತ ಗೊತ್ತಿರಬೇಕು. ಓಕೆ, ಸೊ ಇದು ಗೊತ್ತಾಗ್ಬಿಟ್ರೆ ಪ್ರಾಡಕ್ಟ್ ಸಮ್ ತಗೊಂಡು ನೀವು ಈಸಿಯಾಗಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಬೋದು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ಮೇಲೆ
ನಂಬರ್ ಆಫ್ ವಾಟರ್ ಆರ್ಟಿಕಲ್ಸ್ ಪ್ಲಸ್ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಈಸಿಯಾಗಿ ಬರ್ದ್ಬಿಡ್ಬೋದು.